ಸ್ವಿಗ್ಗಿದ್ದು ಡೆಲಿವರಿ ಮಾಡೋದು ವೀಡಿಯೋ ಹಾಕಿದ್ನಲ್ಲ, ಈಸಿ ಅಂತೂ ಇಲ್ಲವೇ ಇಲ್ಲ. ವೀಕ್ ಡೇಸಲ್ಲಿ ಸ್ವಲ್ಪ ಕಷ್ಟನೇ ಅರ್ನಿಂಗ್ ಮಾಡೋದು. ಹಲೋ ಗಾಯ್ಸ್, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ನಿಮಗೆ ಗೊತ್ತಿರೋ ಹಾಗೇ ನಾನೊಂದು ಸ್ವಿಗ್ಗಿದ್ದು ಡೆಲಿವರಿ ಮಾಡೋದು ವೀಡಿಯೋ ಹಾಕಿದ್ನಲ್ಲ ವೀಕೆಂಡ್ಸಲ್ಲಿ. ಅದು ಹಾಕಿದ ಮೇಲೆ ನನಗೆ ಸುಮಾರು ಮೆಸೇಜಸ್ ಬಂತು, ಬ್ರೋ ವೀಕ್ ಡೇಸಲ್ಲಿ ಸಹ ಅಷ್ಟು ಅರ್ನ್ ಮಾಡ್ಬೋದಾ, ಡೈಲಿ ಅಷ್ಟು ಸಿಗ್ತದಾ. ಕೆಲವರೆಲ್ಲ ಮೆಸೇಜ್ ಮಾಡಿ ಕೇಳಿದರು. ಇವತ್ತು ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೇನೆ. ಇನ್ನೊಂದು ಕ್ವಶನ್ ಬಂದುಬಿಟ್ಟು, ಬ್ರೋ ಈಸಿ ಉಂಟಾ ಅಂತ. ಅದು ನಾನು ಮಣಿಪಾಲದಲ್ಲಿ ಅಂತಲ್ಲ, ಬೆಂಗಳೂರಲ್ಲಿದ್ದಾಗ ಸಹ ವೀಡಿಯೋ ಮಾಡಿ ಹಾಕಿದಾಗ ಹೇಳಿದ್ದೆ, ಈಸಿ ಅಂತೂ ಇಲ್ಲವೇ ಇಲ್ಲ. ಅದು ನಾನು ಬರೆದು ಕೊಡ್ತೇನೆ, ಓಕೆನಾ? ಯಾಕಂದರೆ ಅಷ್ಟು ಟಫ್ ಉಂಟು ಅದು ಕೆಲಸ. ಬಟ್ ಬ್ಯಾಂಗ್ಳೂರಿಗಿಂತ ಅಂದರೆ ಸ್ವಲ್ಪ ಬೆಟರ್ ಅನಿಸ್ತದೆ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ಇದ್ದಾಗೆ ಇಲ್ಲ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ನಿಮಗೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಬರ್ತಾ ಇರ್ತದೆ. ಇಲ್ಲೇ ಆದರೆ ಸ್ವಲ್ಪ ಫ್ರೀ ಸಿಗ್ತದೆ. ಡೈಲಿ ಅಷ್ಟೇ ಇದು ಅರ್ನಿಂಗ್ ಸಿಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಒಂದೊಂದು ದಿನ ಜಾಸ್ತಿ ಸಿಕ್ಕಿದ್ರು ಸಿಗ್ಬೋದು, ಕಮ್ಮಿ ಸಿಕ್ಕಿದ್ರು ಸಿಗ್ಬೋದು. ಅದು ಡಿಪೆಂಡ್ಸ್. ಅದೇ ಏನು ಮಾಡಲಿಕ್ಕಾಗಲ್ಲ. ಅದು ಬಿಟ್ಟರೆ ಕೆಲಸ ಅಂತೂ ಟಫ್ ಉಂಟು. ಇಲ್ಲಿ ಸ್ವಲ್ಪ ಬೆಟರ್ ಹೇಳಿದಾಗೆ ಬ್ಯಾಂಗ್ಳೂರಿಗಿಂತ. ವೀಕ್ ಡೇಸಲ್ಲಿ ಎಷ್ಟು ಅರ್ನಿಂಗ್ ಮಾಡ್ಬೋದು ಅಂತ ಒಂದು ಕ್ವಶನ್ಗೆ ಇವಾಗ ಈ ವಿಡಿಯೋ ಮಾಡ್ತಾ ಇರೋದು. ಬನ್ನಿ, ಇವಾಗ ಫಸ್ಟಿಗೆ ಮಣಿಪಾಲಕ್ಕೆ ಹೋಗಿ ಯೂನಿಫಾರ್ಮ್ ಸಹ ಹಾಕ್ಕೊಳ್ಳಿಲ್ಲ. ಅವತ್ತು ಗುಂಡು ಬಂದಿದ್ದ, ಇವತ್ತು ಗುಂಡು ಸಹ ಇಲ್ಲ. ಹಾಗಾಗಿ ಸ್ವಿಗ್ಗಿ ಅವರದ್ದು ಬ್ಯಾಗ್ ಎಂತ ಉಂಟು ಅದನ್ನು ಇಲ್ಲಿ ಎದುರುಗಡೆ ಇಟ್ಕೊಳ್ಬೇಕು. ಓಕೆ ಬನ್ನಿ, ಫಸ್ಟಿಗೆ ಮಣಿಪಾಲಕ್ಕೆ ಹೋಗಿ ರೀಚ್ ಆಗುವ. ಅಲ್ಲಿ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ನಮ್ಮ ವೀಡಿಯೋವನ್ನು ಸ್ಟಾರ್ಟ್ ಮಾಡುವ. ಫೈನಲಿ ಮಣಿಪಾಲಕ್ಕೆ ಬಂದಾಯಿತು. ನೋಡ್ತಾ ಇದ್ದೀರಲ್ಲ ಕಾಯಿನ್ ಸರ್ಕಲ್. ಡೆಲಿವರಿ ಜಾಬ್ ಈಸಿ ಉಂಟು ಅಂತ ಹೇಳ್ತಿದ್ರಲ್ಲ, ಸೊ ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ 10 ನಿಮಿಷ ಆಯಿತು. 10 ನಿಮಿಷದಿಂದ ಇಲ್ಲಿ ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ದೇನೆ. ಒಂದೇ ಸಹ ಆರ್ಡ್ರ್ ಬರಲಿಲ್ಲ. 22 ಮಿನಿಟ್ಸ್ ಆಯಿತು, ಇನ್ನೂ ಸಹ ಒಂದು ಆರ್ಡ್ರ್ ಇಲ್ಲ. ಇದರಲ್ಲೇ ಗೊತ್ತಾಗ್ತಾ ಉಂಟಲ್ಲ, ಸ್ವಲ್ಪ ಕಷ್ಟನೇ. ಇಲ್ಲಿ ವೆಯ್ಟ್ ಮಾಡಿ ಸಾಕಾಯಿತು. ನೋಡ್ತಾ ಇದ್ದಾರಲ್ಲ 28 ಮಿನಿಟ್ಸ್, ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೇನೆ. ಒಂದೇ ಒಂದು ಆರ್ಡ್ರ್ ಬರಲಿಲ್ಲ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅಂತ ಹೇಳಿದ್ದಲ್ಲ, ಅವನಿಗೆ ಫೋನ್ ಮಾಡಿದೆ, ವಿಠಲ ಹೇಳಿ. ಅವನು ಇವಾಗ ಕೆನರಾ ಮಾಲ್ ಹತ್ರ ಇದ್ದಾನಂತೆ. ಈಗ ಅದಕ್ಕೆ ನಾನು ಸಹ ಅಲ್ಲಿಗೆ ಹೋಗ್ತಾ ಇದ್ದೇನೆ, ಕೆನರಾ ಮಾಲಿಗೆ. ಅಲ್ಲಿ ಹೋಗಿ ವೆಯ್ಟ್ ಮಾಡಿ ನೋಡುವ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ಹೇಗಿದ್ದೀ? ಎಂತದ ಆನುಂಟು? ಎಂತದ ಒಂದೊಂದು ಆರ್ಡ್ರ್ ಇಲ್ಲ ಮಾರೆ, ಬೇಜಾರು ಹಿಡಿದೋಯ್ತು. ಮತ್ತು ಹೇಗೆ ಉಂಟು ಬೆಳಗಿಂದ ಆರ್ಡ್ರ್ ಎಲ್ಲ? ತೊಂದರೆ ಇಲ್ವಾ? ಝೊಮ್ಯಾಟೊ ಇಬ್ಬರು ಸಹ ತಲೆ ಬಿಸಿ ಇಲ್ಲದಿ. ಬರಲಿ ಮಾರೆ, ಸ್ವಲ್ಪ ಗೊತ್ತಾಗೋದು ಬೇಡ ಹುಡುಗರೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಹೇಳಿ. ಕಷ್ಟ ಹಾಕೋ ಖುಷಿ ಹಾಕಬೇಡ, ಅದೇ ಹಾಕೋದು ಹಾಗೆ. ಆಗನೇ ಹೇಳಿದಾಗೆ ಆರ್ಡ್ರ್ ಅಂತೂ ಬರ್ತಿಲ್ಲಲ್ಲ, ಅದಕ್ಕೆ ಇವಾಗ ಒಂದು ಚಹಾ ಕುಡಿಯುವ. ಇವಾಗ ಚಹಾ ಕುಡಿಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ 34 ಮಿನಿಟ್ಸ್ ಆಯಿತು, ಒಂದು ಸಹ ಆರ್ಡ್ರ್ ಬರಲಿಲ್ಲ. ಸುಮ್ಮನೆ ಚಹಾ ಕುಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡುವ. ಯಾವುದಾ ಯೂಟ್ಯೂಬ್ ಚಾನಲ್ ಉಂಟು, ಎಲ್ಲಿಂಟಲ್ಲ ಕಾಮಿಡಿಯಾ? ಹಾಂ, ಯಾವುದು? ಇವಾಗ ಜಸ್ಟ್ ಒಂದು ಕಂಟೆಂಟ್ ಥರ ಬಂದಿರೋದು ಅಷ್ಟೇ. ಇವಾಗ ಅಂದರೆ ಈ ಥರ ಸ್ವಿಗ್ಗಿಯಲ್ಲಿ ಎಷ್ಟು ಅರ್ನ್ ಮಾಡ್ಬೋದು ಅಂದರೆ, ಅವತ್ತು ವೀಕೆಂಡಲ್ಲಿ ಯಾರು ಹಾಕಿದ್ನಾ ಅಂದರೆ ವೀಕ್ ಡೇಸಲ್ಲಿ ಎಷ್ಟು ಅರ್ನಿಂಗ್ ಸಿಗ್ತದೆ ಹೇಳಿ ಒಂದು ಜಸ್ಟ್ ಇವಾಗ ಕಂಟೆಂಟಿಗೆ ಬಂದದ್ದು ಇವಾಗ. ಫುಡ್ ರೆಡಿ ಆಯಿತಾ? ಸರಿ, ಹಾಗಾದ್ರೆ ಬರೋದಾ? ಸಿಗುವ. ಸರಿ, ಓಕೆ, ಬಾಯ್. ಇವಾಗ ಓಕೆ, ಒಂದು ಆರ್ಡರ್ ಸಹ ಬಂದಿದೆ. ಅದು ಅಲ್ಲದೆ ಆರ್ಡರ್ ಸಹ ರೆಡಿ ಆಯಿತು.
ಇಲ್ಲಿಂದ ಇವಾಗ ಅಲ್ಲಿಗೆ ಹೋಗಬೇಕಷ್ಟೇ. ರೆಡಿ ಟು ಬಿ ಪಿಕ್ಡ್ ಅಪ್. ಓಕೆ, ಸೆವೆನ್ ಬ್ರೋ, ಸೆವೆನ್ ಹೀರೋ 7. ವ್ಲಾಗ್ ಎಂತ ಮಾಡ್ತೀರಾ? ಹಾಂ, ಖುಷಿ ಹೀಗೆ ಮಾಡ್ಕೊಳ್ಳೋದಾ? ಹಾಂ, ಇಲ್ಲಿ ಉಂಟಲ್ಲ ಯೂಟ್ಯೂಬ್ ಬ್ಲಾಗ್ಸ್ ಚಾನಲ್ ಉಂಟು. ಇಲ್ಲ, ನಾನಂದ್ರೆ ಜಸ್ಟ್ ಅದೇ ವೀಡಿಯೋಗೋಸ್ಕರ ಬರೋದು ಅಷ್ಟೇ. 2 weeks ಬ್ಯಾಕಲ್ಲಿ ಒಂದು ಹಾಕಿದ್ದೆ. ಸೊ ಅಷ್ಟೊತ್ತಿಗೆ ವೀಕ್ ಡೇಸಲ್ಲಿ ಎಷ್ಟು ಅರ್ನ್ ಮಾಡ್ಬೋದು ಅಂತ ಕೆಲವರು ಕ್ವಶನ್ ಮಾಡಿದ್ರ. ಸೊ ಅದಕ್ಕೆ ಎಷ್ಟಾಗ್ತದೆ ವೀಕ್ ಡೇಸಲ್ಲಿ ಅಂತ ಇವಾಗ ಅದೇ ನೋಡ್ಲಿಕ್ಕೆ ಬಂದದ್ದು. ಇವಾಗ ಅರೌಂಡ್ 35 minutes ಆಯಿತು. ಇವಾಗ ಒಂದು ಆರ್ಡರ್ ಸಿಗ್ತಾ? ಅದು 10,000, 10,000. ಹಾಂ, ಎಕ್ಸಾರ್ ಇದು ವೆನಮಸ್ ಉಂಟಲ್ಲ. ಹೌದಾ? ಇವರದ್ದು ಯಾವ್ದು ವಾಟರ್ ಪ್ರೂಫ್ ಇದು? ಬಂದ್ ಕರೋ ಹಾತ್ ಜೋಡ್ಕೆ ಮೇ ಗೋಪ್ರಕ್ಕೆ ಈ ಟೈಪ್ ಮೌಂಟ್ ಮಾಡ್ಕೋಬೇಡ ಅಣ್ಣ. ನನ್ನ ಕೈಯಲ್ಲಿ ಆಯ್ತಾ? ಮೈಕ್ ನಾನು ಇವಾಗ ಮೋನೋದವ್ರು ಯೂಸ್ ಮಾಡ್ತಿರೋದು. ಅದು ಎಷ್ಟು ನಿಮಗೆ 500 ಸಮಥಿಂಗ್ ಏನೋ. ಅದು ನಿನಗಾದ್ರೂ ಕಚ್ಚಬಾರ್ದ, ಕೇಳಾದ್ರೂ ಕೊಟ್ಕಬಾರ್ದ. ಬಿಚ್ಬಿಡ್ರ ನಿಮ್ಮನೆ. ಸರಿ ಬರೋ ತಲೆಗೆ ಆಗ್ತಾನೆ ಮಾರ. 11 ಉಂಟು. ಸೆನಾದವರದ್ದು ಇಂಟರ್ಕಾಮ್ ಉಂಟಂತಾನೆ, ಇರ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. 7317 7317. ಫಸ್ಟ್ ಆರ್ಡರ್ ಪಿಕ್ ಮಾಡ್ಕೊಂಡಿದ್ದೇನೆ. 2.9 kilometers ತೋರಿಸ್ತಾ ಉಂಟು ಇಲ್ಲಿಂದ. ಸೊ ಇವಾಗ ಫಸ್ಟ್ ಡೆಲಿವರಿ ಕಂಪ್ಲೀಟ್ ಆಯಿತು. ಟೋಟಲ್ ಅರ್ನಿಂಗ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ 21. ಅರೌಂಡ್ ಹೇಳಿದಾಗೆ 3.5 kilometer ಹೋಗಲಿಕ್ಕೆ 21 rupees ಕೊಟ್ಟಿದ್ದಾನೆ. ವೀಕ್ ಡೇಸಲ್ಲಿ ಈ ಥರ ಕೊಟ್ಟರೆ ತುಂಬ ಕಷ್ಟ. ಇಲ್ಲಿ ನೋಡ್ತಿದ್ದಲ್ಲ 54 minutes, ಹತ್ರ 1 hour. 1 ಅವರಿಗೆ ಬರೀ ಸಿಕ್ಕಿರುವಂಥದ್ದು 21 rupees. ಅದು ಬರೀ ಒಂದು ಆರ್ಡ್ರ್. ಇನ್ನು ನೋಡುವ, ಸಂಜೆ ತನಕ ಟೈಮ್ ಉಂಟಲ್ಲ, ಎಷ್ಟು ಆರ್ಡರ್ ಬೀಳ್ತತೆ ಅಂತ. ಇನ್ನೊಂದು ಆರ್ಡರ್ ಸಿಕ್ತು ಇವಾಗ. ಓಕೆ, ಅವರಿಗೆ ಒಂದು ಆರ್ಡರ್ ಕೊಟ್ಟು ಸೀದಾ ಹೋಗು. ಓ ಶಟ್, ಮಳೆ ಬಂತಲ್ಲ. ಎಂತ ಎನ್ಸ್ಕೊಂಡಿದ್ದೆ ಅದೇ ಆಯಿತು. ಮಳೆ ಬರೋದು ಬೇಡ ಅಂತ ಎನ್ಸ್ಕೊಂಡಿದ್ದೆ, ಬಟ್ ಇಲ್ಲಿ ಸುಮ್ಮನೆ ಒಂದು ಕ್ಯಾಮ್ ಎಲ್ಲ ಒಳಗೆ ಇಟ್ಟು ಹೊರಗೆ ತೆಗಿಸ್ಲಿಕ್ಕೆ ಮಳೆ ಬಂದು ಹೋಯ್ತು. 2ನೇ ಆರ್ಡರ್ ಸಹ ಕಂಪ್ಲೀಟ್ ಆಯಿತು. ನೋಡ್ತಾ ಇದ್ದೀರಲ್ಲ, 1 hour 24 minutes ಅರ್ನ್ ಆಗಿರುವಂಥದ್ದು 41 rupees. ಇಲ್ಲಿ ಕಾಣ್ತಾ ಉಂಟಲ್ಲ ಸೇಜ್ ಪೆಟ್ ಲಾಂಚ್. ನಮಸ್ಕಾರ. ಬನ್ನಿ. ನಾನು ಬಂದಾಯ್ತಲ್ಲ, ನಾನು ಬಂದು ನಿಂತ ಮೇಲೆ ನೀವೇನ್ ಬನ್ನಿ ಅಂತ ಕರೆಯೋದು? ನೀವು ಬನ್ನಿ ಅಂತ ಕರೆದವ್ರು ನಾನು ಬರೋದಿಲ್ವಾ? ಅಥವಾ ನೀವು ಕರೆದ್ರಿ ಅನ್ಬಿಟ್ಟು ನಾನು ಬರ್ದೇ ಇರ್ತೀನ? ಆತ್ಮಾನಂದ. ಹೋಗಿ ಬಿಡಿ ಸರ್. ಬಿಡೋದ ಏನ? ನಾನು ಏನ್ ಇಟ್ಕೊಂಡಿದ್ದೀನಿ ಬಿಡೋದಕ್ಕೆ? ಅಲ್ಲ, ನಾನು ಏನ್ ಸರ್ ಇಟ್ಕೊಂಡಿದ್ದೀನಿ? ಅವ್ರು ಇಟ್ಕೊಂಡಿಲ್ಲ ಕಣ. ಅಯ್ಯೋ, ಅದನ್ನ ಇಟ್ಕೊಳಕ್ ಆಗಲ್ಲ. ಅಲ್ಲ, ಮುಸ್ಲಿಮ ನೀವು? ಯಾವ ನನ್ ಮಗ ಹೇಳಿದ್ದು? ಮತ್ತೆ ಅಲ್ಲ ಅಂತ ಇದ್ದೀರಾ ಸರ್? ಇದು 10 kg ಇದ್ದು ಎಂತ ಫುಡ್ ಎಂತದ್ದು ಉಂಟಂತಲ್ಲ? 10 kg ಎಂತದ ಅಗಸಂಟು ಶಾ? ಕ್ಯಾಮರಾ ಎಲ್ಲ ಹಾಕೋಣ. ಎಂತ ವ್ಲಾಗ್ ಮಾಡೋದಣ್ಣ, ವ್ಲಾಗ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಓನರ್, ಇದು ಮ್ಯಾನೇಜರ್. 41 ರೂಪಾಯಿ ಆಯ್ತು. ಈಗ ಒಂದು 34 ರೂಪಾಯಿದೊಂದು ಆರ್ಡ್ರ್ ಇತ್ತು. ಈಗ 2,000 ಮಾಡೋ. ಯಾರು
ಎರಡು ಯಾವ್ದು ಒಂದೆರಡು ಸಾವಿರ ಅಂತೆ ತಿನ್ನೋಕು. ಎಂತ ತಿನ್ಲಿಕ್ಕೆ ಅಂತ ಕ್ಯಾನ್ಸಲ್ ಮಾಡಿ ಅಂತ ಏ ಹೌದು ಹಾಗೆ ಮಾಡ. ಹೌದು ನೀನು ಬುಕ್ ಮಾಡು. ಬೇರೆ ಸಿಕ್ಕಿರೋ ಹೋಗ್ಲಿ. ಹ? ಯಾವ್ದು? ಒಂದಂತ ಐಡಿ ಬ್ಲಾಕ್ ಆಗಿದೆ ನಂದು. ಯಾವುದು ಬ್ಲಾಕ್ ಅಂದ್ರೆ ನೆಕ್ಸ್ಟ್ ಆರ್ಡರ್ ಹಾಕಿದಾಗ ಅದಕ್ಕೆ ಸೇರಿಸಿ ಬರ್ತದೆ. ಹಾಗೆ ಅಲ್ಲಿಂದ ಫೋನ್ ಬಂದು ನೆಕ್ಸ್ಟ್ ಆರ್ಡರಿಗೆ ಆ್ಯಡ್ ಮಾಡಿ ಕಳಿಸ್ತಾರಂತ, ಅದಕ್ಕೆ ಐಡಿ ಬ್ಲಾಕ್ ಮಾಡಿದ್ದು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಹಾಂ ಸರಿ ಆಯ್ತು, ಬರ್ತೆ. ಫುಡ್ ರೆಡಿ ಆಯಿತು. ಸರಿ ಬರ್ತೇನೆ, ಬಾಯ್ ಬಾಯ್ ಶೀನು. ಹಾಂ ನೋಡ್ಬೇಕಾ? ನೀ ಎಷ್ಟು ಗಂಟೆ ಹೋಗುದು ಹೇಳು? 7 ಗಂಟೆ ಅಲ್ಲ, ನೋಡೋ ಫೋನ್ ಮಾಡ್ತೇನೆ. ಬನ್ನಿ 6522. ಫುಡ್ ರೆಡಿ ಅಂತ ಕೊಟ್ಟಿದ್ದಾರೆ ಮಾರೆ, ಬಟ್ ಇನ್ನೂ ಪ್ಯಾಕ್ ಆಗಲಿಲ್ಲ ಅವರದಲ್ಲಿ. ಓಕೆ, ಇವಾಗ ಇದು ಸಹ ಮುಗೀತು. ಇವಾಗ ವಾಪಸ್ 20 ರೂಪೀಸಿದು ಆರ್ಡ್ರ್ ಬಿದ್ದಿದೆ. ಓಕೆ, ಸೊ ಈ ಆರ್ಡರ್ ಕಂಪ್ಲೀಟ್ ಆಯಿತು. ಇವಾಗ ವಾಪಸ್ ಸುಮಾರು ಹೊತ್ತಾದಮೇಲೆ ಇನ್ನೊಂದು ಆರ್ಡರ್ ಬಿದ್ದಿದೆ. ಆ್ಯಸ್ ಯೂಶ್ವಲ್ ಆಗದಾಗಿ 20 ರೂಪೀಸ್ ಇದೆ. ಇವಾಗ ಆರ್ಡರ್ ಮುಗಿದಿದ್ದಾಗೆ ಇನ್ನೊಂದು ಸಿಕ್ಕಿತ್ತು, ಬಚ್ಚೂಸ್ ಇನ್ನಿಂದ. ಆಗದಿಂದ ನೋಡ್ತಾ ಇದ್ದೀರಾ, ಬರೀ 20 ರೂಪೀಸ್. ಫುಡ್ ಡಿಲೇ, ಚೆಕ್ ವಿತ್ ರೆಸ್ಟೋರೆಂಟ್ ಅಂತ ಬರ್ತಾ ಉಂಟು. ಎಷ್ಟೊತ್ತು ಮಾರಂತ ಆರ್ಡ್ರ್ ಕೊಡಲಿಕ್ಕೆ? 16 ಮಿನಿಟ್ಸ್, 16 ನಿಮಿಷ ಇಲ್ಲೇ ವೆಯ್ಟ್ ಮಾಡಿದಲ್ಲ ಮಾರೆ. 160 ರೂಪೀಸ್ ಆಯಿತು. 3.5 ಗಂಟೆಯಲ್ಲಿ 6 ಆರ್ಡರ್, 160 ರೂಪೀಸ್ ಅರ್ನಿಂಗ್ಸ್ ಆಗಿರುವಂಥದ್ದು ಅಷ್ಟೇ. ಈಗ ವಾಪಸ್ ಹೋಗೋದು ಬೆಟರ್ ಅನ್ನಿಸ್ತಾ ಉಂಟು. ಸುಮ್ಮನೆ ಇದು 6 ಆರ್ಡ್ರಲ್ಲಿ ಗೊತ್ತಾಯಿತು ಯಾವ ಥರ ಅರ್ನಿಂಗ್ ಸಿಗ್ತಾ ಉಂಟು ಹೇಳಿ. 7 ಗಂಟೆ ಆಯ್ತು, ಇನ್ನು 3 ಅವರ್ಸಲ್ಲಿ ಮತ್ತೇನಂತ ಸೇಮ್. ಇವಾಗ 3 ಅವರಲ್ಲೇ 160 ರೂಪೀಸ್, ಇನ್ನು 3 ಅವರಲ್ಲಿ ಇನ್ನು ಎಷ್ಟು ಆಗ್ತದೆ ಅಲ್ವಾ? ಕೆಲವ್ರು ಕೇಳಿದ್ರಲ್ಲ ವೀಕ್ ಡೇಸಲ್ಲಿ ಎಷ್ಟು ಅರ್ನಿಂಗ್ ಮಾಡ್ಬೋದು ಹೇಳಿ. ಸೊ ಇಲ್ಲಿ ಪ್ರೂಫ್ ನೋಡ್ತಿರ್ಬೋದು, 3.5 ಗಂಟೆಯಲ್ಲಿ ಬರೀ 160 ರೂಪೀಸು. ಸೊ ವೀಕ್ ಡೇಸಲ್ಲಿ ಸ್ವಲ್ಪ ಕಷ್ಟನೇ ಅರ್ನಿಂಗ್ ಮಾಡೋದು, ವೀಕೆಂಡಲ್ಲಿ ಒಂದು ಸ್ವಲ್ಪ ಬೆಟರ್. ಇವಾಗ ಟ್ರೈ ಮಾಡಿ ನೋಡ್ಬೋದಿತ್ತು 10 ಗಂಟೆ ತನಕ ಇದ್ದು, ಬಟ್ ನನಗೆ ಯಾಕೋ ಇದು ಆರ್ಡರ್ಸ್ ಬರ್ತಿರುವ ಇದನ್ನು ನೋಡಿದರೆ ಸುಮ್ಮನೆ ವೇಸ್ಟ್ ಅನ್ನಿಸ್ತುಂಟು. ಬ್ಯಾಂಗ್ಳೂರಲ್ಲಿ ಸಹ ಸೇಮ್. ಓಕೆ, ಬ್ಯಾಂಗ್ಳೂರಲ್ಲಿ ಸೇಮ್ 20 ರೂಪೀಸ್ ಇದು 30 ರೂಪೀಸ್ ಇದೆಲ್ಲ ಆರ್ಡರ್ ಬೀಳ್ತಿರ್ಲಿಲ್ಲ ಅಂತಲ್ಲ, ಅಲ್ಲಿ ಬೀಳ್ತಿತ್ತು. ಬಟ್ ಅಲ್ಲಿ ಬೀಳ್ತಿದ್ದದ್ದು ಬ್ಯಾಕ್ ಟು ಬ್ಯಾಕ್ ಅಲ್ಲ. ಇವಾಗ ಈ ಬ್ಯಾಗಿಗೆ ಅಂತ ಉಂಟು, ಎಲ್ಲ ಒಳಗೆ ಹಾಕೊಳ್ಳೋ. ಇವಾಗ ಶೀನು ನಾನು ಕರ್ಕೊಂಡೆ ಅದೊಂದು ಆರ್ಡರ್ ಕೊಟ್ಟು ಸೀದಾ ಮನೆಗೆ ಹೋಗ್ತೀವಿ ಇಬ್ಬರು ಸಹ. ಅಣ್ಣೀರ್ ಬಕ ದಾನಿ ಮೂಲು ಬಲೆ ಮರಿ ಇಡವಲ್ಲ ಮರಿ ಹೆಚ್ಚಿರಿ ಯಾನ್ ಏರು ಪಿದೆ ಹಿಡಿದು ಬ್ಲಾಗರ್ ಒಂದೊಂದು ಇಪ್ಪಂತ ಉಪ್ಪಿನ ಇಜ್ಜಿ ಆಪುಂಡು ಪುಂಡಿ ಬೇಕು ಜಾಗ ಗೊತ್ತುಂಟ ಅವನು ಮುಳ್ಳೆ ಹೋಪಿನ ಅಲ್ಲೊಂದು ಪುಂಡಿ ಬೇಕು ಮುಳ್ಳೆ ಹೋಪಿನೇನ
ನಲ್ಲು ತುಲ ಚೇರ್ ಉಂಡು ತುಲ ಓ ಆಚೆ ಎರಡು ಈ ಶಕೆಲ್ ಇಲ್ಲಿ ಹೇಗಿರ್ತೀಯ ಫ್ಯಾನ್ ಹಾಕ್ತೀಯಾ ಹಾಂ ಸೊ ಇದು ಆರ್ಡರ್ ಸಹ ಕಂಪ್ಲೀಟ್ ಆಯಿತು ನೋಡಿದ್ರಲ್ಲ 20 ರುಪೀಸ್ ಓವರಾಲು 180 ರುಪೀಸ್ ಅರ್ನಿಂಗ್ಸ್ ಆಗಿದೆ 3 ಅವರ್ಸ್ 50 ಮಿನಿಟ್ಸಲ್ಲಿ 7 ಆರ್ಡರ್ 180 ರುಪೀಸ್ ಅರ್ನಿಂಗ್ಸ್ ಇವಾಗ ಆಫ್ಲೈನ್ ಆಗಿ ಸೀದಾ ಮನೆಗೆ ಹೋಗೋದಷ್ಟೇ. ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ ವೀಕ್ ಡೇಸಲ್ಲಿ ಸ್ವಿಗ್ಗಿಯಲ್ಲಿ ಎಷ್ಟು ಅರ್ನ್ ಮಾಡ್ಬೋದು ಹೇಳಿ. 3 ಗಂಟೆ 50 ನಿಮಿಷ 3 ಅವರ್ 50 ಮಿನಿಟ್ಸಲ್ಲಿ ಬರೀ 180 ರುಪೀಸ್ ಅರ್ನ್ ಮಾಡಿರುವಂಥದ್ದು. 7 ಆರ್ಡರ್ಸ್ ಕೊಟ್ಟಿದ್ದೇನೆ. ಬಂದಿರುವಂಥದ್ರಲ್ಲಿ ಒಂದು 2 ಆರ್ಡರ್ ಬಿಟ್ಟು ಮತ್ತು ಎಲ್ಲ 20 ರೂಪಾಯಿದು ಆರ್ಡರ್ಸ್. ಸೊ ವೀಕ್ ಡೇಸಲ್ಲಿ ಸ್ವಲ್ಪ ಕಷ್ಟ, ವೀಕೆಂಡಲ್ಲಿ ಸ್ವಲ್ಪ ಬೆಟರ್. ಸಿಗುವ ಆದಷ್ಟು ಬೇಗ ಮತ್ತೊಂದು ಹೊಸ ವೀಡಿಯೋದಲ್ಲಿ. ಓಕೆ, ಬಾಯ್ ಗಾಯ್ಸ್.